ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ. ನಾನು ಬೆಳಗ್ಗೆನೇ ಬೇಗ ಎದ್ದುಬಿಟ್ಟು ಸ್ನಾನಗಳನ್ನೆಲ್ಲ ಮುಗಿಸಿ ಹಣೆಗೆ ವಿಭೂತಿಯನ್ನು ಧರಿಸಿ ಬಾಗಿಲಿಗೆ ನೀರು ಹಾಕಿಬಿಟ್ಟು ಬಾಗಿಲಿಗೆ ಮೊದಲಿಗೆ ರಂಗೋಲಿಯನ್ನು ಹಾಕಿ ಹಾಗೆಯೇ ಬಾಗಿಲ ಹತ್ರನೂ ದೀಪ ಅದೆಲ್ಲನೂ ಹಚ್ಚಿ ಬಾಗಿಲು ಪೂಜೆ ಕೂಡ ಸಂಪೂರ್ಣವಾಗಿ ಮುಗಿಸ್ದೆ. ಇವತ್ತಿನ ದಿವಸ ನಾಗರ ಪಂಚಮಿ ಆಗಿರೋ ಕಾರಣದಿಂದ ಪ್ರತಿ ವರ್ಷವೂ ಅಷ್ಟೇ ನಾವು ಮನೆಯಲ್ಲೇ ನಾಗರಿಗೆ ಹಾಲೆರಿತೀವಿ. ಹೊರಗಡೆಗೆ ಕಲ್ಲಿನ ನಾಗರಕ್ಕೆ ಹೋಗಿ ಹಾಲೆರೋ ಅಂಥ ಪದ್ಧತಿ ನಮ್ಮಲ್ಲಿಲ್ಲ. ಹಾಗಾಗಿ ಮನೆಯಲ್ಲೇ ನಾವು ಇರೋವಂಥ ಬೆಳ್ಳಿಯ ನಾಗರಕ್ಕೆ ಒಂದು ಹಾಲನ್ನು ಅರಿಯುವಂಥ ಪದ್ಧತಿ ನಮ್ಮ ಕಡೆಗಿದೆ. ಬರೀ ಅಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ಹೋಗಿ ಕೆಲವರೆಲ್ಲರೂ ಕೂಡ ಹಾಲರಿದು ಬರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಗೋಡೆಗೆ ಒಂದು ನಾಗರವನ್ನು ಬರೆದು ಅದಕ್ಕೆ ನಾವು ಪೂಜೆಯನ್ನು ಮಾಡೋವಂಥ ಪದ್ಧತಿ ನಮ್ಮಲ್ಲಿದೆ. ಆ ಗೋಡೆಗೆ ಹೇಗೆ ನಾಗರವನ್ನು ಬರಿತೀವಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈಗ ರಂಗೋಲಿ ಎಲ್ಲನೂ ಕೂಡ ಹಾಕಿದ್ದಾಯಿತು. ರಂಗೋಲಿ ಎಲ್ಲ ಹಾಕಿದ್ದಾಗಿದ್ಮೇಲೆ ಬಾಗಿಲಿಗೆ ಕುಂಕುಮ, ಅರಿಶಿನ, ಹೂವುಗಳನ್ನೆಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡಿದೆ. ಬಾಗಿಲು ಪೂಜೆ ಎಲ್ಲ ಮುಗೀತು. ನನ್ನ ಮೊಮ್ಮಗಳು ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ಲು. ಅವಳಿಗೆ ಕೈಗೆ ಮೆಹಂದಿನ ಹಾಕಿ ಹೊಸ ಬಟ್ಟೆ ಎಲ್ಲನೂ ಹಾಕಿಬಿಟ್ಟು ಅವಳಿಗೂ ಕೂಡ ರೆಡಿ ಮಾಡಿದ್ದೆ. ಈ ಒಂದು ಹಬ್ಬ ನಮ್ಮ ಕಡೆ ಹೆಣ್ಮಕ್ಳಿಗೆ ಭಾಳನೇ ವಿಶೇಷವಾದಂಥ ಹಬ್ಬ. ಹಾಗಾಗಿ ಸಣ್ಣ ಮಕ್ಕಳೆಲ್ಲರೂ ಕೂಡ ಕೈಗೆ ಮೆಹಂದಿಯನ್ನು ಹಚ್ಕೊಂಡು ಹೊಸ ಬಟ್ಟೆಗಳೆಲ್ಲ ಹಾಕ್ಕೊಂಡು ಈ ಒಂದು ಹಬ್ಬ ಸಂಭ್ರಮದಿಂದ ಆಚರಿಸ್ತೀವಿ. ವಿಶೇಷವಾಗಿ ಹೊಸದಾಗಿ ಮದುವೆ ಆಗಿರೋಂಥ ಹೆಣ್ಮಕ್ಕಳೆಲ್ಲರೂ ಕೂಡ ಈ ಒಂದು ನಾಗರ ಪಂಚಮಿ ಹಬ್ಬಕ್ಕೆ ತವರು ಮನೆಗೆ ಬರ್ತಾರೆ. ಈ ಸೈಡೆಲ್ಲನೂ ಕೂಡ ಗೌರಿ ಹಬ್ಬದಲ್ಲಿ ತವರು ಮನೆಗೆ ಬರೋವಂಥ ಪದ್ಧತಿ ಇದೆ. ಆದರೆ ನಮ್ಮ ಕಡೆಗೆ ನಾಗರ ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಕಳನ್ನು ಕರ್ಕೊಂಡು ಬರೋವಂಥ ಪದ್ಧತಿ ಇದೆ. ಅವ್ರಿಗೆ ಬಳೆ ಬಟ್ಟೆ ಅದನ್ನೆಲ್ಲ ಕೊಡಿಸಿ ನಾಗರ ಪಂಚಮಿ ಹಬ್ಬನ ಮಾಡಿ ಅವರಿಗೆ ಕಳಿಸ್ಕೊಡೋಂಥ ಪದ್ಧತಿ ನಮ್ಮ ಕಡೆಗಿದೆ. ಹಾಗಾಗ್ಬಿಟ್ಟು ನಾವು ನಾಗರ ಪಂಚಮಿಗೆ ತುಂಬ ವಿಶೇಷವಾದಂಥ ಒಂದು ಹಬ್ಬವಾಗಿ ಆಚರಿಸ್ತೀವಿ. ಇಲ್ಲಿ ಗೋಡೆಗೆ ನಾನು ನಾಗರವನ್ನು ಬರಿತಾಯಿದ್ದೀನಿ ನೋಡಿ. 5 ನಾಗರ ಗಂಧದಲ್ಲಿ ಈ ಥರ 5 ನಾಗರವನ್ನು ಬರೆದು ಅದಕ್ಕೆ ಕುಂಕುಮ ಹಾಗೂ ಅರಿಶಿಣದಿಂದ ಪೂಜೆಯನ್ನು ಮಾಡ್ತೀವಿ. ಪೂಜೆ ಮಾಡಿ ಆಮೇಲೆ ಅದಕ್ಕೆ ಗೆಜ್ಜೆ ವಸ್ತ್ರಗಳನ್ನೆಲ್ಲನೂ ಕೂಡ ಹಾಕ್ತೀವಿ. ಗೆಜ್ಜೆ ವಸ್ತ್ರನೂ ಅಷ್ಟೇ ಗೋಡೆಗೆ ಈ ಥರ ಹಾಕ್ತೀವಿ ನೋಡಿ. 5 ನಾಗರಕ್ಕೂ ಸೇರಿಸಿ ಒಂದು ಗೆಜ್ಜೆ ವಸ್ತ್ರನ ಹಾಕಿ ಆಮೇಲೆ ರಂಗೋಲಿ ಎಲ್ಲನೂ ಕೂಡ ದೇವರ ಮನೆಯಲ್ಲಿ ರಂಗೋಲಿಗಳನ್ನೆಲ್ಲ ಕೂಡ ಹಾಕ್ತೀನಿ. ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದಾಗಿದ್ಮೇಲೆ ದೇವರೆಲ್ಲನೂ ಕೂಡ ಜೋಡಿಸ್ಕೊಂಡು ಆಮೇಲೆ ಈ ಒಂದು ನಾಗರವನ್ನು ಏನು ಬರೆದಿದ್ವಲ್ಲ ಅಲ್ಲಿ ಮಕ್ಕಳ ಒಂದು ಮಕ್ಕಳ ಬಟ್ಟೆ ಆಗಿರ್ಬೋದು, ನಮ್ಮ ಸೀರೆ ಆಗಿರ್ಬೋದು, ಆಮೇಲೆ ಬಳೆ, ಬ್ಲೌಸ್ ಪೀಸು, ಎಲೆ, ಅಡಿಕೆ, ಅರಿಶಿನ ಕೊಂಬು, ಕುಂಕುಮ, ಅರಿಶಿನ ಎಲ್ಲನೂ ಕೂಡ ನಾಗರಿಗೆ ಅರ್ಪಿಸ್ತೀವಿ. ನಾಗಮ್ಮನಿಗೆ ಅದನ್ನೆಲ್ಲ ಇಟ್ಟು ಅರ್ಪಿಸ್ಬಿಟ್ಟು ಬಳೆನೂ ಕೂಡ ಇಟ್ಟು ಆಮೇಲೆ ದೀಪವನ್ನು ಹಚ್ತೀವಿ. ದೇವರ ಹತ್ರನೂ ಕೂಡ 2 ದೀಪ ಹಚ್ಚಿ ಆಮೇಲೆ ನಾಗರ ಒಂದು ಪೂಜೆ ಎಲ್ಲಿ ನಾವು ಮಾಡ್ತಾಯಿದ್ವಿ ಅಲ್ಲಿನೂ ಕೂಡ 2 ತುಪ್ಪದ ದೀಪವನ್ನು ಹಚ್ಚಿ ಒಂದು ಬೆಳ್ಳಿ ನಾಗರವನ್ನು ಇಟ್ಟು ಅದಕ್ಕೆ ಈಗ ಹಾಲನ್ನು ಎರಿತಾಯಿದ್ದೀವಿ ನೋಡಿ. ಈ ಥರ ನಾವು ನಾಗರ ಪಂಚಮಿ ಹಬ್ಬಕ್ಕೆ ನಾಗರಿಗೆ ಹಾಲು ಎರೆಯುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ. ಶಿವಲಿಂಗ ಇದೆ, ಶಿವಲಿಂಗದ ಮೇಲೆ ನಾಗರ ಇದೆ. ಆ ಒಂದು ನಾಗರಕ್ಕೆ ಹಾಲನ್ನು ಅರೆದು ನಂತರ ಅರಿಶಿನ, ಕುಂಕುಮ, ಗಂಧ ಎಲ್ಲದರಿಂದ ಪೂಜಿಸಿ ಅದ್ರ ಮೇಲೆ ಜೋಳದ ಅರಳಿನಿಂದ ಈ ಥರ ಹಾಕ್ತೀವಿ. ಅದು ಕೂಡ ವಿಶೇಷ. ಹಾಗೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕಿ ಆಮೇಲೆ ಊದಿನ ಕಡ್ಡಿಯನ್ನು ಬೆಳಗ್ತೀವಿ. ಇಷ್ಟು ನಮ್ಮ ಒಂದು ಕಡೆಗೆ ನಾಗರಿಗೆ ಹಾಲು ಎರೆಯುವಂಥ ಒಂದು ಪದ್ಧತಿಯನ್ನು ನಾವು ಮಾಡಿಕೊಂಡು ಬರ್ತಾಯಿದ್ದೀವಿ ಪ್ರತಿ ವರ್ಷವೂ ಕೂಡ. ಹಾಗೆ ನನ್ನ ಮೊಮ್ಮಗಳ ಕಡೆಯಿಂದನೂ ಕೂಡ ಹಾಲನ್ನು ಎರೆಸಿದೆ. ದೊಡ್ಡ ಮೊಮ್ಮಗಳು ಸ್ಕೂಲ್ಗೆ ಹೋಗಿದ್ಲು. ಹಾಗಾಗಿ ಇವಳೊಬ್ಬಳೇ ಮನೆಯಲ್ಲಿದ್ಲು. ಇವಳ ಕೈಯಿಂದ ನಾನು ನಾಗರಿಗೆ ಹಾಲನ್ನು ಎರೆದ್ಬಿಟ್ಟು ಅವಳ ಕಡೆಯಿಂದನೂ ಕೂಡ ಪೂಜೆಯನ್ನು ಮಾಡಿಸಿದ್ದೆ. ತುಂಬ ಖುಷಿಯಾಗಿ ಅವಳು ನಾನು ನಾಗಪ್ಪನಿಗೆ ಹಾಲು ಹಾಕ್ತೀನಿ ಅಂತ ಇದ್ಲು.
ನಾಗಪ್ಪನಿಗೆ ಹಾಲು ಹಾಕಿ ಕೈ ಮುಗಿದು ಈಚೆ ಬಂದಳು. ಪ್ರತಿ ಸಲನೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ ನನ್ನ ಮೊಮ್ಮಗಳು ನನ್ನ ಜೊತೆಯಲ್ಲಿ ಇದ್ಕೊಂಡು ಪೂಜೆ ಮಾಡ್ತಾಳೆ. ತುಂಬ ಖುಷಿಯಾಗುತ್ತೆ ಅವಳಿಗೆ. ಈಗ ಇಲ್ಲಿ ಮಾಡ್ತಾ ಇರೋವಂಥದ್ದು ಉಂಡೆ ಬಂದು ಜೋಳದ ಅರಳಿಂದ ಹುರಿದಿರೋವಂಥ ಒಂದು ಜೋಳನ್ನು ನಾವು ಬೆಲ್ಲ ಹಾಗೂ ಏಲಕ್ಕಿ ಹಾಕಿ ಅದನ್ನು ಪುಡಿ ಮಾಡಿ ಅದು ತಂಬಿಟ್ಟು ಥರ ಮಾಡಿಬಿಟ್ಟು ಅದು ಉಂಡೆಗಳು ಮಾಡಿಬಿಟ್ಟು ನಾಗಪ್ಪನಿಗೆ ನೈವೇದ್ಯಕ್ಕೆ ಇಡ್ತೀವಿ. ಇಷ್ಟೆಲ್ಲ ಆದಮೇಲೆ ಕೈಗೆ ಕಂಕಣವನ್ನು ಕಟ್ಕೊಳ್ತೀವಿ. ಕಂಕಣ ಕೈಗೆ ಕಟ್ಕೊಂಡು ಅಲ್ಲಿಟ್ಟಿರೋಂಥ ಜೋಳದ ಅರಳು ಹಾಗೆ ಎಲ್ಲ ನೈವೇದ್ಯವನ್ನು ನಾಗಪ್ಪನಿಗೆ ನಾವು ಇಲ್ಲಿ ನಾಗಮ್ಮ ತಾಯಿಗೆ ನಾಗಪ್ಪನಿಗೆ ಪೂಜೆಯನ್ನು ಮಾಡಿಬಿಟ್ಟು ನೈವೇದ್ಯವನ್ನು ಮಾಡಿ ಇಷ್ಟು ಪೂಜೆ ಎಲ್ಲ ಮಾಡಿ ತೆಂಗಿನಕಾಯಿಯನ್ನು ಕೂಡ ಒಡೆದು ಒಂದು ನಾಗಪ್ಪನ ಅಷ್ಟೋತ್ತರ ಹಾಗೂ ಶಿವ ಅಷ್ಟೋತ್ತರ ಎರಡೂ ಕೂಡ ಓದಿ ಇಲ್ಲಿಗೆ ಈ ಒಂದು ಪೂಜೆಯನ್ನು ಮುಗಿಸ್ತೀವಿ ಸ್ನೇಹಿತರೆ. ನಮ್ಮ ಕಡೆ ಯಾವ ಥರ ಪದ್ಧತಿ ಪ್ರಕಾರ ಮಾಡ್ತೀವೋ ಆ ಒಂದು ಪೂಜೆ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ. ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.